ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಷಾದರ್ಶ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ನಾನಿಲ್ಲಿ ಬೆಳಿಗ್ಗೆ ವಾಕ್ ಮುಗಿಸಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳಿಕ್ಕೆ ಜೀರಿಗೆ, ಮೆಂತ್ಯ, ಶುಂಠಿ, ಎಲ್ಲ ಅಲ್ಲದೆ ನಾನು ಈ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು 2 ಅವರ್ಸ್ ನಂತರ ನನ್ನ ತಿಂಡಿ ಆಗಿರುತ್ತೆ ಚಪಾತಿ, ಬೆಂಡೆಕಾಯಿ ಪಲ್ಯ. ಸಿಂಪಲ್ ಆಗಿ ತಿಂಡಿ ತಗೋಬೇಕು. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದ್ರೆ ಡಯಟ್ ಮಾಡೋರಿಗೆ ತುಂಬಾನೇ ಯೂಸ್ಫುಲ್. ಬೆಳಿಗ್ಗೆ ತಿಂಡಿ ಲೈಟಾಗಿ ತಿನ್ನಬೇಕು. ಒಂದು ಚಪಾತಿ ತಗೊಂಡ್ರು ಆಗತ್ತೆ. ನಾನು 1.5 ಚಪಾತಿ ತಗೊಂಡಿದ್ದೆ. ಹಾಗೆ ನಮ್ಮ ಡೈಲಿ ರುಟೀನ್ನಲ್ಲಿ ಚಿಯಾ ಸೀಡ್ಸ್ ಇರ್ಬೋದು, ದಾಲ್ಚಿನ್ನಿ, ಚಕ್ಕೆ ಪುಡಿ, ಇವೆಲ್ಲ ಓಟ್ಸು ಇವೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಇದನ್ನ ರೂಢಿ ಮಾಡ್ಕೋಬೇಕು. ಹಾಗೆ ಯಥೇಚ್ಛವಾಗಿ ನೀರು ತಗೋಬೇಕು. ಬೆಳಿಗ್ಗೆ 9:30ಗೆ ನಾನು ತಿಂಡಿ ತಿಂದಿದ್ದೆ. ಹಾಗೆ 11 ಗಂಟೆಗೆ ಒಂದು ಹಣ್ಣು ಏನಾದರೂ ತಗೋಬೋದು. ನಾನೇನು ತಗೊಂಡಿಲ್ಲ, ಯಾಕೆ ಅಂದರೆ 1.5 ಚಪಾತಿನೇ ಫುಲ್ ಆಗಿತ್ತು ನನಗೆ. ನೀವು ಬೇಕಾದರೆ ಏನಾದರೂ ತಗೋಬೋದು, ಹಣ್ಣು, ಸೀಡ್ಸು, ನಟ್ಸ್ಗಳು ಯಾವುದಾದ್ರೂ ತಗೋಬೋದು. ಯಥೇಚ್ಛವಾಗಿ ನೀರು ತಗೊಂಡ್ರೆ ತುಂಬ ಒಳ್ಳೇದು. ಅವಾಗ ನೀರು ಕುಡಿತಾನೆ ಇರಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಕೆಂಪಕ್ಕಿ ಅನ್ನ ಬೆಳಿಗ್ಗೆ ಮಾಡಿದ್ದು. ಚಳಿನೂ ತುಂಬ ಆಗ್ತಾಯಿತ್ತು. ನಮ್ಮ ಕಡೆ ಅಂತೂ ಮಳೆ ಇದೆ. ಅವರಿಗೆ ನನ್ನ ಹಸ್ಬೆಂಡ್ ಜನಕ್ಕೂ ಟೀ ಮಾಡಿಕೊಟ್ಟು ನೈಟ್ ಊಟಕ್ಕೆ ನಾನು ಇಲ್ಲಿ ಚಪಾತಿ, ಚಿಕನ್ ಫ್ರೈ, ಮೊಟ್ಟೆ ಮಾಡಿದ್ದೀನಿ. ಚಿಕನ್ ತಿನ್ಬೋದಾ ಅಂತ ಕ್ವಶನ್ನು ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಆನ್ಸರ್ ಮಾಡ್ತೀನಿ. ಏನಂದರೆ ತಿನ್ನಿ, ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ. ನಾನಿಲ್ಲಿ 3 ಪೀಸ್ ಚಿಕನ್, 1 ಮೊಟ್ಟೆ, 1 ಚಪಾತಿ, ಕ್ವಾಂಟಿಟಿ ಕಡಿಮೆ ತಗೋಬೇಕು. ಹಾಗೆ ನಾನೀಗ ಚಿಕನ್ ತಿನ್ಬಿಟ್ಟೆ ಅಂತೇಳಿ ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಪುಡಿ, ನಿಂಬೆಹಣ್ಣು ಹಾಕಿ ಕುಡಿದೆ. ಇವತ್ತು ತುಂಬಾ ಚೆನ್ನಾಗಿ ಹೋಯಿತು. ಡೇಸ್ ಕಲರ್ಫುಲ್ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.